ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ 34 ಸೈಜದ ಕಟೋರಿ ಬ್ಲೌಸ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇದು ಕಸ್ಟಮರ್ ಬ್ಲೌಸು ಬಂದಿತ್ತು. ಸೊ ಕಟಿಂಗ್ ಮಾಡ್ತಿದ್ದೆ, ಹಾಗೆ ಒಂದು ವಿಡಿಯೋ ಶೇರ್ ಮಾಡೋಣ ಅಂತ ಮಾಡ್ತಿದ್ದೀನಿ ನೋಡು. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ಇವಾಗ ಪೂರ್ಣ ಉದ್ದ ತಗೋತಾ ಇದ್ದೀನಿ ನೋಡಿ. ಪೂರ್ಣ ಉದ್ದ ಬಂದುಬಿಟ್ಟು 13 ಇಂಚಿದೆ, ಶೋಲ್ಡರ್ 5 ಇಂಚು, ಬಗಲಿನ ಉದ್ದ 5.2 5.25 ಇಂಚು ಬರುತ್ತೆ ನೋಡಿ. ಮತ್ತು ಚೆಸ್ಟದ ಮಾರ್ಕ್ ಇರುತ್ತಲ್ವ, ಮಾರ್ಕು ಅದು 8.5 ಇಂಚ್ ತೊಗೊಂಡಿದ್ದೀನಿ. ಮುಂದೆ 1.5 ಇಂಚು ಸಿಲಾಯಿ ಮಾರ್ಜಿನು, ಇಲ್ಲಿ 7.5 ಇಂಚು, ಮತ್ತು 1 ಇಂಚ್ ಹಿಂಭಾಗದ ಟಕ್ಸು, ಮುಂಭಾಗದ 1.5 ಇಂಚು ಟಕ್ಸ್ ತೊಗೊಂಡಿದ್ದೀನಿ. ಇವಾಗ ನಾನು ಇದನ್ನು ಪಟ್ಟಿಯಿಂದ ಹಾಯ್ಕೋತಾ ಇದ್ದೀನಿ ನೋಡಿ. ಹೆಂಗೆ ಆಕಾರದಲ್ಲಿ ತಗೋಬೇಕು ನೋಡಿ. ತುಂಬ ಈಸಿ ಮೆಥಡು. ಯಾರಿಗೆಲ್ಲ ಬರಲ್ಲ ಅಂತೀರ, ಪ್ಲೀಸ್ ನನ್ನ ವಿಡಿಯೋನ ನೋಡಿ ಸಂಪೂರ್ಣವಾಗಿ ಕಲೀರಿ ಅಂತ ಹೇಳ್ತಾ, ಇವಾಗ ಶೋಲ್ಡರ್ ಬಂದುಬಿಟ್ಟು 3 ಇಂಚ್ ಇದೆ ನೋಡಿ. 6.5 ಇಂಚು ಮುಂದಿನ ಕೊರಳು ತಗೋತಾ ಇದ್ದೀನಿ. ಮುಂದಿನ ಕೊರಳು 6 ಇಂಚ್ ಇದೆ, ಅದರಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಶೇಪನ್ನು ಕೊಡ್ತಾ ಇದ್ದೀನಿ. ಯೋಗ ಪಟ್ಟಿ ಶೇಪ್ ಕೊಡ್ತೀನಿ ನೋಡಿ. 3.5 ಇಂಚಿಗೆ 3.5 ಇಂಚು, ಆ ಕಡೆ 1 ಇಂಚ್ ಮೈನಸ್ ಮಾಡಬೇಕು. ಅರ್ಧ ತನ ನಾವು ಗೆರೆನ ಹಾಕಿಬಿಟ್ಟು ಇವಾಗ ಶೇಪಲ್ಲಿ ಕೊಡಬೇಕು ನೋಡಿ. ಈ ಥರ ಶೇಪ್ ಕೊಡ್ತಾ ಇದ್ದೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಹಾಗೆ ಬೆಲ್ ಐಕನ್ನ ಒತ್ತಿ, ಶೇರು ಲೈಕು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಒಳಗಡೆ ಅರ್ಧ ಇಂಚ್ ತೊಗೊಂಡಿದ್ದೀನಿ. ಅಲ್ಲಿಂದ 1 ಇಂಚು ಮುಂಭಾಗದ ಆರ್ಮೋಲ್ ಮಾರ್ಕ್ ಬರುತ್ತೆ, ಅದು ಹಿಂಭಾಗದ ಮಾರ್ಕ್ ಇದು ಬರುತ್ತೆ ನೋಡಿ. ಇವಾಗ ಇಲ್ಲಿಂದ ಒಂದು 5 ಇಂಚಿಗೆ ಕಟೋರಿ ಮಾರ್ಕ್ ಹಾಕ್ತೀನಿ. ಅಲ್ಲಿಂದ 2.5 ಇಂಚು ಮೇಲ್ಗಡೆ 1 ಇಂಚು ತೊಗೊಂಡಿದ್ದೀನಿ. ಇವಾಗ ಇದನ್ನು ಜಾಯಿಂಟ್ ಮಾಡೋಣ ಬನ್ನಿ. ಮುಗೀತು ನೋಡಿ. ಇಷ್ಟೇ ಈಸಿ, ತುಂಬ ಈಸಿ ಇದು ಕಲಿಯೋದು. ಇಷ್ಟೇ ಇದು ಕಟೋರಿದು. ಸ್ವಲ್ಪ ಕಟೋರಿ ಪಾರ್ಟನ್ನು ಅಷ್ಟೇ ದೊಡ್ಡದು ಮಾಡ್ಕೋದು, ಅಂದರೆ ಈ ಕಟೋರಿ ನಮಗೆ ಯೂಸ್ ಆಗಲ್ಲ ನೋಡಿ. ಇವಾಗ ನಾವು ಏನು ಮಾರ್ಕಲ್ಲಿ ತಗೊಂಡಿದ್ದೀವಲ್ವ, ಅದನ್ನು ತಗೊಂಡ್ಬಿಟ್ಟು ಒಂದು ಸ್ವಲ್ಪ ಹೆಚ್ಚಿಗೆ ಮಾಡಬೇಕು. ಮತ್ತು ಪೇಪರ್ ಕಟ್ಟಿಂಗ್ ಅಷ್ಟೇ ಮುಖ್ಯ ಆಗಲ್ಲ ಫ್ರೆಂಡ್ಸ್, ಯಾಕಂದರೆ ಹೊಲಿಯೋದು ತುಂಬ ಮುಖ್ಯ ಇರುತ್ತೆ ನೋಡಿ. ನಾವು ಯಾವ ರೀತಿ ಹೊಲಿತೀವೋ ಅದ್ರ ಮೇಲೆ ಕೂಡ ಡಿಪೆಂಡ್ ಇರುತ್ತೆ ನಾವು ಹೊಲಿದಿರೋ ಬ್ಲೌಸು. ಆ 1 ಇಂಚ್ ಏನು ಕಟ್ ಮಾಡ್ತಾಯಿದ್ದೀನಿ ಅದು ನಮಗೆ ಯೂಸ್ ಇಲ್ಲ, ಕಟ್ ಮಾಡಿ ಒಗಿತೀನಿ ಅದನ್ನು, ಓಕೆನಾ. ಇವಾಗ ನೋಡಿ ಯೋಗ ಪಟ್ಟಿ ತೆಗಿತೀನಿ. ಹಾಗೆ ಹಿಂಭಾಗದ ಆರ್ಮೋಲ್ ಕೂಡ ಕಟ್ ಮಾಡಿ ಒಗಿತೀನಿ. ಅಂದರೆ ನಮಗೆ ಅದು ಯೂಸ್ ಇಲ್ಲ ಇದರಲ್ಲಿ, ಮುಂಭಾಗದ ಪಾರ್ಟಲ್ಲಿ ಏನೂ ಯೂಸ್ ಇಲ್ಲ. ಇವಾಗ ಆಲ್ಮೋಸ್ಟ್ ಕಟ್ಟಿಂಗ್ ಆಗಿದೆ ನೋಡಿ. ಅಂದರೆ ಕೊರಳನ್ನು ಕಟ್ ಮಾಡ್ತಾಯಿದ್ದೀನಿ. ಸಾರಿ, ಸ್ವಲ್ಪ ಹುಷಾರಿಲ್ಲ, ಏನೋ ಅಂದ್ಕೋಬೇಡಿ. ಸ್ವಲ್ಪ ವಾಯ್ಸ್ ಚೆನ್ನಾಗಿ ಬರಲ್ಲ. ಇವಾಗ ಈ ಕಟೋರಿ ಏನಿದೆ ಇದು ನಮಗೆ ಯೂಸ್ ಇಲ್ಲ. ಆ ಕಟೋರಿ ನಾವು ದೊಡ್ಡದಾಗಿ ಮಾಡ್ಕೋಬೇಕಾಯ್ತೆ. ಇದೇ ಕಟೋರಿನ ಇಟ್ಟು ಕಟ್ ಮಾಡೋಕ್ಕಾಗಲ್ಲ ನೋಡಿ. 5 ಇಂಚದು ಕರೆಕ್ಟಾಗಿ ಬಂದಿದೆ ನೋಡಿ, ನಾನು ಕೂಡ ನೋಡಿದ್ದೀನಿ. ಇವಾಗ ಅದಕ್ಕೆ ಕಟ್ ಹೊಡೆಯೋಣ ಫ್ರೆಂಡ್ಸ್. ಕಟ್ ಹೊಡೆದ್ಬಿಟ್ಟು ನಾಚ್ ಹೊಡಿತೀನಿ ನೋಡಿ. ಅಲ್ಲಿ ಸೆಂಟ್ರ್ ಬರುತ್ತೆ, ಅಲ್ಲಿಗೆ ಬರಬೇಕು ನಮ್ಮದು ಕಟೋರಿ ಮಾರ್ಕ್ ಹಾಕುವಾಗ, ಅಲ್ಲಿಗೆ ಬರಬೇಕು ನೋಡಿ. ಆ್ಯಸ್ ಇಟ್ ಈಸ್ ಹೆಂಗಿದೆ ಹಾಗೆ ತಗೋತಾ ಇದ್ದೀನಿ. ಆ್ಯಸ್ ಇಟ್ ಈಸ್ ಹೆಂಗಿದೆ ನೋಡಿ ಹಾಗೆ ತಗೋತೀನಿ. ಇವಾಗ ಇಲ್ಲಿದೆ ನೋಡಿ ಮುಖ್ಯ ಪಾಯಿಂಟ, ಇಲ್ಲಿದೆ ನೋಡಿ. ಆ ಕಡೆ 1 ಇಂಚು 2 ಪಾಯಿಂಟು, ಈ ಕಡೆ 1 ಇಂಚು 2 ಪಾಯಿಂಟು, ಅಂದರೆ ಸವಾ ಇಂಚಿಗೆ ಒಂದೊಂದು ಮಾರ್ಕ್ ಹಾಕಿ, ಮೇಲ್ಗಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು. ಅಂದರೆ ಅರ್ಧ ಇಂಚು ಅಷ್ಟೇ ತೊಗೋದಿಲ್ಲ, ಸ್ವಲ್ಪ 1-2 ಹೊಲಿಗೆ ಕೂರು ಅಷ್ಟು ನೋಡಿ. ನಾನು ಎಷ್ಟು ತೊಗೊಂಡಿದ್ದೀನಿ, ಅರ್ಧ ಇಂಚೇ ತೊಗೊಂಡಿಲ್ಲ ಅದನ್ನು. ಇವಾಗ ಶೇಪ್ ರೌಂಡಾಗಿ ತಂದು ಅಲ್ಲಿಗೆ ಜಾಯಿಂಟ್ ಮಾಡಿಬಿಡ್ತೀನಿ ಈ ಥರ ನೋಡಿ. ತುಂಬ ಈಸಿ ಮೆಥಡು. ಇವಾಗ ಇದ್ರ ಮಧ್ಯ ತಗೊಳ್ಳೋಣ, ನಾವು ಎಲ್ಲಿ ಮಾರ್ಕ್ ಹಾಕಿದ್ದೀವಿ ಅಲ್ಲಿಗೆ ಬರುತ್ತಾ ಅಂತ ನೋಡೋಣ ತಾಳಿ. ಬರುತ್ತೆ ನೋಡಿ, ಬಂದೇ ಬತ್ತು ನೋಡಿ ಬತ್ತು. ಸೊ ಅಲ್ಲಿಗೆ ಒಂದು ಮಾರ್ಕ್ ಹಾಕಿ ತಳಗಡೆ 1.5 ಇಂಚ್ ತಗೊಳ್ಳೋಣ. ಡಾರ್ಟ್ ಇದು ಸಿಂಗಲ್ ಕಟೋರಿ ನೋಡಿ, ತುಂಬ ಈಸಿ. ಯಾರೆಲ್ಲ ಕಷ್ಟ ಅಂತೀರ, ಕಷ್ಟ ಇಲ್ಲ. ಇದರಷ್ಟು ಸುಲಭವಾಗಿ ಯಾವುದು ಕಟ್ಟಿಂಗ್ ಇಲ್ಲ ಅನ್ಕೋತೀನಿ ನಾನು.
ಇದ್ರ ಮುಂದೆ ಅವೆಲ್ಲ ಕಟೋರಿ ಅಂದರೆ ಸ್ವಲ್ಪ ಟಫ್ ಅನಿಸುತ್ತೆ. ಕಟೋರಿ ಬ್ಲೌಸು ತುಂಬಾ ಈಸಿ ನೋಡಿ. ನಮ್ಮ ಕಡೆ ಎಲ್ಲ ಇದೇ ಟ್ರೆಂಡು. ಇದನ್ನೇ ಟ್ರೆಂಡ್ ಬಂದ್ರೂ ಬರಲಿಲ್ಲ ಅಂದ್ರೂ ಇದನ್ನೇ ಹೊಲಿಸ್ಕೋತಾರೆ ಫ್ರೆಂಡ್ಸ್. ಹಾಗಾಗಿ ನಾನು ಹೆಚ್ಚು ಕಟೋರಿ ಬ್ಲೌಸೇ ಕಟ್ಟಿಂಗ್ ಮಾಡ್ತೀನಿ. ನನ್ನ ವಿಡಿಯೋದಲ್ಲಿ ಕೂಡ ಅದೇ ಇರುತ್ತೆ ನೋಡಿ. ಹಾಗಂತ ನನಗೆ ಯಾವ ಥರ ಕಟ್ಟಿಂಗ್ ಬರಲ್ಲ ಅಂತ ಅಂದ್ಕೋಬೇಡಿ. ನನಗೆ ಎಲ್ಲ ಥರ ಕಟ್ಟಿಂಗ್ ಬರುತ್ತೆ. ಪ್ರಿನ್ಸ್ ಕಟ್ಟು, ಮುಂಭಾಗದ ಬೋಟ್ ನೆಕ್ಕು, ಈ ಥರ ಕಟ್ಟಿಂಗು ಬರುತ್ತೆ ನನಗೆ. ಸೊ ಅದನ್ನೇನೋ ಅಂದ್ಕೋಬೇಡಿ ನೀವು ಬರಲ್ಲ ಅಂತ. ಬರುತ್ತೆ. 4 ಟಕ್ಸ್ ಬ್ಲೌಸ್ ಬರುತ್ತೆ, 1 ಟಕ್ಸ್ ಬ್ಲೌಸ್ ಬರುತ್ತೆ. ಆದರೆ ಯಾರೂ ಹಾಕ್ಕೊಳ್ಳಲ್ಲ ಅಲ್ವಾ, ಹಾಗಾಗಿ ನಾನು ಹೊಲಿಯಲ್ಲ. ಸರಿಯಾಗಿ ಬಂದಿದೆ ನೋಡಿ ಅಲ್ಲಿ. ಇವಾಗ ಟಕ್ಸ್ ಹೆಂಗಿದೆ ಹಾಗೆ ಹಿಡಿದ್ಬಿಟ್ಟು ಮಡಚಬೇಕು. ಎರಡು ಸಮ ಬಂದಿದೆಯಾ ಅಂತ ನೋಡಬೇಕು. ನೋಡಿ ಬಂದಿದೆ. ಸ್ವಲ್ಪ ಆಚೆ ಹೋಗಿದೆ, ಕಟ್ ಮಾಡ್ತೀನಿ. ನೋಡಿದ್ರ ಕಟ್ ಮಾಡಿದೆ. ಸೊ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಕಟೋರಿ ಚೆನ್ನಾಗಿ ಬಂದಿದೆ. ಇವಾಗ ಆ ಕಟೋರಿ ನಮಗೆ ಯೂಸ್ ಇಲ್ಲ, ಸಣ್ಣ ಕಟೋರಿ ನಮಗೆ ಯೂಸ್ ಇಲ್ಲ ನೋಡಿ ಅದು. ಇವಾಗ ನಾವು ಇದು ಸ್ಲೀವ್ ಮಾರ್ಕ್ ಹಾಕ್ತೀನಿ ನೋಡಿ. ತುಂಬ ಈಸಿ ಇದು ಕೂಡ ನೋಡಿ. ಆ ಥರ ಡಬಲ್ ಫೋಲ್ಡಿಂಗು ಓಪನ್ ಸೈಡು ಆ ಕಡೆ ಇರಬೇಕು, ಮಧ್ಯಕ್ಕೆ ಈ ಮಡಚಿರೋ ಸೈಡು ನಮ್ಮ ಕಡೆ ಇರಬೇಕು ನೋಡಿ. ಫಸ್ಟಿಗೆ ನಾನು 1.5 ಇಂಚನ್ನು ತೊಗೊಂಡಿದ್ದೀನಿ. ಸ್ಟ್ರೇಟ್ ಲೈನ್ ಹಾಕ್ತೀನಿ ನೋಡಿ. ಮೇಲ್ಗಡೆ ಪೂರ್ತಿ ಲೆಂತ್ ಅಂದರೆ 5 ಇಂಚಿದೆ ಅಲ್ವಾ, ಅದನ್ನು ತೊಗೊಂಡಿದ್ದೀನಿ. ಕೆಳಗಡೆ 1.5 ಇಂಚ್ ತೊಗೊಂಡಿದ್ದೀನಿ. ಇವಾಗ ಆರ್ಮೋಲ ಅಳಿತೀನಿ ನೋಡಿ. ಮೇಲ್ಗಡೆ ಅರ್ಧ ಇಂಚು, ಆ ಕಡೆ 1.5 ಇಂಚ್ ಬಿಟ್ಟು ಮಧ್ಯ ಏನಿದೆ ಅದು ಆರ್ಮೋಲ್ ಪಾಯಿಂಟ್ ಸಿಗುತ್ತೆ ನಮಗೆ ಗೊತ್ತು, ಆದ್ರೂ ಅಳಿತೀನಿ. ಯಾಕಂದರೆ ಕರೆಕ್ಟಾಗಿ ಕೂರುತ್ತಲ್ವಾ, ಹಾಗಾಗಿ ನೋಡಿ. 7.25 ಬರ್ತಾಯಿದೆ ನೋಡಿ. ಇವಾಗ ನಾನು ಅದನ್ನು ಅಲ್ಲಿ ಮಾರ್ಕ್ ಯಾವ ಥರ ಹಾಕ್ತೀನಿ ಅಂತ ನೋಡಿ. ಒಂದು ಸ್ವಲ್ಪ 3ಗೆ ಡೌನಿಂಗ್ ತೊಗೋತಾಯಿದ್ದೀನಿ. 3 ಇಂಚಿಗೆ ಡೌನಿಂಗ್ ತೊಗೋತೀನಿ ಇದನ್ನು. ಇವಾಗ 1 ಇಂಚ್ ಮುಂದೆ ಬಂದುಬಿಟ್ಟು ಅಲ್ಲಿಂದ ನಾವು ಇವಾಗ ನೋಡಿ ಯಾವ ಥರ ತೊಗೋತೀನಿ ಅಂತ ನೋಡಿ. ಒಂದು ಸ್ವಲ್ಪ ಈ ಥರ ತೊಗೋತೀನಿ. ಮುಂದ್ಗಡೆ 1.5 ಇಂಚು ಆಯಿತು. ಸೇಪ್ ಕೊಡ್ತೀನಿ. ಸೇಪ್ ಕೊಟ್ಟೆ ನೋಡಿ. ಇವಾಗ ಅದಿರೋದನ್ನು ಮಾರ್ಕ್ ಹಾಕ್ತೀನಿ. ನಾನು ಈ ಥರ ಮಾರ್ಕ್ ಹಾಕಿರೋದು ಅದು ಫೋಲ್ಡಿಂಗ್ ಮಾಡುವಾಗ ತುಂಬಾ ಅಂದರೆ ಆ ಕಡೆ ಈ ಕಡೆ ಆಗಲ್ಲ, ಮತ್ತು ಸ್ವಲ್ಪ ಹೆಚ್ಚು ಕಡಿಮೆನೂ ಆಗಲ್ಲ ನೋಡಿ. ಅದಕ್ಕಾಗಿ ನಾನು ಈ ಥರ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇದು ಸಿಂಗಲ್ ಪೀಸ್ ಅಲ್ವಾ, ಅದಕ್ಕಾಗಿ ಮುಂಭಾಗದ ಸೇಪನ್ನು ಕಟ್ ಮಾಡ್ತೀನಿ ನೋಡಿ. ಇವಾಗ ಇದು ಕಟ್ ಆಯಿತು. ಇವಾಗ ಎಲ್ಲ ಕಟ್ಟಿಂಗು ಮುಗ್ದಿದೆ, ಪೇಪರ್ ಕಟ್ಟಿಂಗು. ಇವಾಗ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡೋಣ ಬನ್ನಿ. ನೋಡಿ ಎಲ್ಲ ಥರದ್ದು ಆಗಿದೆ ಕಟ್ಟಿಂಗು. ಇವಾಗ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡೋಣ ಬನ್ನಿ. ನೋಡಿ ಫ್ಯಾಬ್ರಿಕ್ ಇದು ಕೂಡ ಕಸ್ಟಮರ್ದು. ನಮ್ಮ ಕಡೆ ಇವಾಗ ಸ್ಟಾರ್ಟ್ ಅಂದರೆ 50 ರೂಪಾಯಿ ಈ ಬ್ಲೌಸಿಗೆ. ತುಂಬಾ ಕಷ್ಟ ನೋಡಿ, ಯಾಕಂದರೆ ತುಂಬ ಬ್ಯಾಕ್ ಪೇನ್ ಬರುತ್ತೆ ಕೂತು ಮಷಿನ್ ಮೇಲೆ. ಆದ್ರೂ ಇದು ತುಂಬ ಸುಲಭ ಅನಿಸುತ್ತೆ. ಯಾಕಂದರೆ ಹೊಲಿಯೋದು, ಈ ಬ್ಲೌಸ್ ಹೊಲಿಬೇಕಾದ್ರೆ ನಮಗೆ ಇಲ್ಲ ಅಂದ್ರೂ 1 ತಾಸು 1.5 ತಾಸಲ್ಲಿ ಮುಗಿಸ್ಬಿಡ್ತೀವಿ ಈ ಬ್ಲೌಸು. ಅಂದರೆ ಸಿಂಗಲ್ ಪೀಸ್ ಅಲ್ವಾ ಇದು. ಲೈನಿಂಗ್ ಬಟ್ಟೆ ಅದು ಅಟ್ಯಾಚಿಂಗ್ ಇರಲ್ಲ, ಏನೂ ಇರಲ್ಲ, ಸುಲಭವಾಗಿ ಆಗೋಗುತ್ತೆ ಇದು. ಅಡ್ಜಸ್ಟ್ ಮಾಡ್ಕೋಬೇಕು. ನಮಗೆ ಬಟ್ಟೆ ಇದು ಆಗಬಾರ್ದು ನೋಡಿ, ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಇದು ಈ ಥರ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಿ ಫ್ಯಾಬ್ರಿಕ್ ಕಟ್ ಮಾಡುವಾಗ. ಯಾಕಂದರೆ ಸ್ವಲ್ಪ ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡ್ಕೊಂಡ್ಬಿಟ್ಟು ಕಟ್ ಮಾಡಿ, ಓಕೆನಾ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಬೆಲ್ ಐಕನ್ನ ಒತ್ತಿ, ಲೈಕ್ ಕೊಡಿ, ಶೇರ್ ಮಾಡಿ ಪ್ಲೀಸ್. ಲೈಕ್ ಇಷ್ಟ ಆದರೆ ಲೈಕ್ ಕೊಡಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಇವಾಗ ಸ್ಲೀವ್ ಇಡ್ತೀನಿ ನೋಡಿ. ತಳಗಡೆ ಬಟ್ಟೆ ಸರಿಯಾಗಿ ಇದೆಯಾ ಅಂತ ನೋಡಿಬಿಟ್ಟು ಸ್ಲೀವ್ ಮಾರ್ಕ್ ಹಾಕಬೇಕು, ಗೊತ್ತಾಯ್ತಾ? ಯಾಕಂದರೆ ತಳಗಡೆ ಇರೋ ಬಟ್ಟೆ ಜರುಗಿರುತ್ತದೆ, ಮೇಲ್ಗಡೆ ಇರೋದು ಮೇಲೆ ಬಂದಿರುತ್ತೆ ನೋಡಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡಬೇಕು. ಚಿಕ್ಕ ಚಿಕ್ಕ ಪಾಯಿಂಟನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಕಟ್ಟಿಂಗ್ ಮಾಡಿದ್ರೆ ನಮ್ಮ ಫಿನಿಶಿಂಗ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ತುಂಬ ಈಸಿ ಮೆಥಡು, ಏನೂ ಇಲ್ಲ ಕಟೋರಿ ಬ್ಲೌಸಲ್ಲಿ. ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ನಮ್ಮದೇನಿಲ್ಲಪ್ಪ, ಇಲ್ಲಿ ಹೇಳೋದೊಂದು ಅಲ್ಲಿ ಮಾಡೋದೊಂದು ಆ ಥರ. ನಮಗೇನು ಬರುತ್ತೋ ಡೈರೆಕ್ಟಾಗಿ ನಾವು ಹೇಳ್ಕೊತೀವಿ ಅಷ್ಟೇ. ಇದು ಎಲ್ಲ ನಾವು ತೋರಿಸೋ ಸಲುವಾಗಿ. ಅಂದರೆ ಕೆಲವರು ಆ ಥರ ಈ ಥರ ಮಾಡಬೇಕಾದ್ರೆ ಹೇಳ್ತಾರೆ ಒಂದು, ಕಟ್ಟಿಂಗ್ ಮಾಡ್ತಾರೆ ಒಂದು, ಈ ಥರ ಇರುತ್ತಲ್ವ. ಸೊ ಹಾಗೇನಿಲ್ಲ, ನಾನು ಡೈಲಿ ಏನು ಕಟ್ಟಿಂಗ್ ಮಾಡ್ತೀನೋ ಅದನ್ನೇ, ಕಸ್ಟಮರ್ ಬ್ಲೌಸ್ ಏನು ಕಟ್ಟಿಂಗ್ ಮಾಡ್ತೀನೋ ಅದನ್ನೇ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ಗೂ ಕೂಡ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನನ್ನ ಮೇಲೆ. ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ, ಅರ್ಥ ಮಾಡ್ಕೊಳ್ಳಿ. ನೀವು ಕಟ್ಟಿಂಗ್ ಮಾಡಿ, ಸ್ಟಿಚಿಂಗ್ ಮಾಡಿ, ಹೇಗೆ ಬಂತು ಅಂತ ಹೇಳಿ. ಮಾತ್ರ ಸ್ಟಿಚಿಂಗ್ ಮಾಡುವಾಗ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಟಕ್ಸಿಂದಾನೇ ತಳಗಡೆ ಟಕ್ಸ್ ಇರುತ್ತಲ್ವ ಅಲ್ಲಿಂದಾನೇ ಸ್ಟಿಚಿಂಗ್ ಮಾಡ್ತಾ ಹೋಗಬೇಕು. ಮೇಲ್ಗಡೆ ನೆಕ್ ಹತ್ರ ಬಟ್ಟೆ ಮಿಕ್ಕಿದ್ರೆ ಪರವಾಗಿಲ್ಲ, ಕಟ್ ಮಾಡಿ ತೆಗಿಬೋದು. ತಳಗಡೆ ಟಕ್ಸ್ ಹಿಡಿತೀವಲ್ವ ಅಲ್ಲಿ ಬಟ್ಟೆ ಮಿಕ್ಕಬಾರ್ದು ಫ್ರೆಂಡ್ಸ್. ಇಲ್ಲ ಅಂದರೆ ಕಟೋರಿ ಶೇಪ್ ಹಾಳಾಗತ್ತೆ, ಅದು ಕೂರಲ್ಲ. ಎಷ್ಟು ತಿಪ್ಪರ್ಲಾಗ ಹೊಡೆದ್ರೂ ಕೂರಲ್ಲ ಅದು. ಕಟೋರಿ ಬ್ಲೌಸ್ ಅಸಹ್ಯ ಆಗುತ್ತೆ, ಅದು ತುಂಬಾ ಅದು ಆ ಥರ ಕಾಣಲ್ಲ, ಅದು ಆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಇವಾಗ ನಾನು ಕಟ್ ಮಾಡ್ತಿದ್ದೀನಲ್ವ ಅಲ್ಲಿಂದನೇ ಜೋಡಿಸ್ಕೋಬೇಕು ನೋಡಿ. ಫಸ್ಟ್ ಜೋಡಿಸುವಾಗ ಅದನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ. ತಳಗಡೆ ಇರೋ ಟಕ್ಸ್ ಯಾವತ್ತಿಗೂ ಮೇಲ್ಗಡೆಯಿಂದ ನೀವು ಅಟ್ಯಾಚಿಂಗ್ ಮಾಡಬಾರ್ದು. ಅರ್ಥ ಆಯ್ತಾ ನಿಮಗೆ? ಇದೊಂದು ಟಿಪ್ಸ್ ಅಂದ್ಕೊಳ್ಳಿ, ತಲೆಯಲ್ಲಿ ಇಟ್ಕೊಳ್ಳಿ ಪ್ಲೀಸ್. ತುಂಬಾ ಯೂಸ್ಫುಲ್ ಇದೆ ವಿಡಿಯೋ ಇದು, ನೋಡಿ. ಆಯಿತು ನೋಡಿ ಕಟ್ಟಿಂಗು. ಇವಾಗ ನಾನು ಕೊರಳಿನ ಪಟ್ಟಿ ತೆಗಿತೀನಿ, ಸೀದಾನೇ ತೆಗಿತೀನಿ. 1 ಇಂಚಿದು, ಅರ್ಧ ಇಂಚ್ ಫೋಲ್ಡಿಂಗು, ಅರ್ಧ ಇಂಚ್ ಅಟ್ಯಾಚಿಂಗಲ್ಲಿ. ನಾನು ಇವಾಗ ಕ್ರಾಸಲ್ಲಿ ತೆಗಿಯಲ್ಲ, ಯಾಕಂದರೆ ನನಗೆ ಸೀದಾ ತೆಗೆದ ಅಭ್ಯಾಸ. ಸೀದಾ ತೆಗಿತೀನಿ, ಬಟ್ಟೆ ಮಿಕ್ಕತ್ತೆ, ಸಾಲತ್ತೆ, ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಗೋಟು ಅಂದರೆ ಪೈಪಿಂಗು ಆ ಥರ ತುಂಬ ಚೆನ್ನಾಗಿ ಬರುತ್ತೆ. 2 ಪೀಸ್ ತಗೋತೀನಿ ನೋಡಿ ಆ ಥರದ್ದು. ಇನ್ನು ಯೋಕ್ ಪಟ್ಟಿನೂ ಕಟ್ ಮಾಡಬೇಕು. ಫಸ್ಟು ಹಿಂಭಾಗದ ಬ್ಯಾಕ್ ಪಟ್ಟಿ ಕಟ್ ಮಾಡ್ತೀನಿ ನೋಡಿ, 2 ಇಂಚಿದು. ಇವಾಗ 2 ಇಂಚ್ ಇದೆಯಾ ಅಲ್ಲಿಗೆ ಒಂದು ಮಾರ್ಕ್ ಹಾಕಿಬಿಟ್ಟು ಅದನ್ನು ಕಟ್ ಮಾಡ್ತೀನಿ ಈ ಥರ. ಹಿಂಭಾಗದ ಪಟ್ಟಿ ಕೂಡ ತುಂಬ ಮುಖ್ಯ ಆಗುತ್ತೆ, ಟಕ್ಸು. ಇವಾಗ ನಾನು ಯೋಕ್ ಪಟ್ಟಿ ತಗೋತೀನಿ. ತಳಗಡೆ ಒಂದು ಬಟ್ಟೆನ ಅಡ್ಜಸ್ಟ್ ಮಾಡಿದ್ರೂ ಪರವಾಗಿಲ್ಲ, ಯಾಕಂದರೆ ನೋಡಿ ಇವಾಗ ಇದು ಕರೆಕ್ಟಾಗಿದೆ. ತಳಗಡೆ ಒಂದು ಬಟ್ಟೆನ ಅಡ್ಜಸ್ಟ್ ಮಾಡ್ತೀವಿ ಅಷ್ಟೇ. ಎಲ್ಲರೂ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ಫ್ರೆಂಡ್ಸ್. ಓಕೆನಾ? ಪೂರ್ತಿ ಕಟ್ಟಿಂಗ್ ಆಯಿತು. ಏನಾದರೂ ಹೇಳೋದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಇದು 33 ಚೆಸ್ಟದ ಬ್ಲೌಸ್ ನೋಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್ ಫ್ರೆಂಡ್ಸ್.